ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ, ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು NMMS ಎಕ್ಸಾಮ್ ಮ್ಯಾಟ್ ಭಾಗದ 6ನೇ ಟಾಪಿಕ್ ಫಿಗರ್ ಫೋಲ್ಡ್ ಟ್ರಾನ್ಸ್ಪರೆಂಟ್ ಶೀಟ್ ಅಥವಾ ಪಾರದರ್ಶಕ ಹಾಳೆಯ ಮಡಿಕೆ. ಈ ಟಾಪಿಕ್ ಅನ್ನ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ನೋಡಿ. ಡೈರೆಕ್ಷನ್ಸ್ ಓದೋಣ. ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಅ ಫಿಗರ್ ಮಾರ್ಕ್ಡ್ ಆಸ್ ಟ್ರಾನ್ಸ್ಪರೆಂಟ್ ಶೀಟ್ ಇಸ್ ಗಿವನ್. ಒಂದು ಚಿತ್ರ ಕೊಟ್ಟಿರ್ತಾರೆ, ಆ ಚಿತ್ರ ಟ್ರಾನ್ಸ್ಪರೆಂಟ್ ಶೀಟ್ ಅಂದ್ರೆ ಏನು? ಪಾರದರ್ಶಕ ಹಾಳೆ, ಆ ಕಡೆ ಈ ಕಡೆ ಕಾಣೋ ತರ ಶೀಟ್ ಇಸ್ ಗಿವನ್ ಅಂಡ್ ಫಾಲೋಡ್ ಬೈ 4 ಆನ್ಸರ್ ಫಿಗರ್ಸ್. 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಒನ್ ಔಟ್ ಆಫ್ ದೀಸ್ 4 ಆಪ್ಷನ್ಸ್ ರಿಸೆಂಬಲ್ ದ ಫಿಗರ್ which is obtained by folding transparent sheet along the dotted line. ಈ ಕೊಟ್ಟಿರುವ 4 ಉತ್ತರಗಳಲ್ಲಿ ಯಾವ್ದಾದ್ರು ಒಂದು ಉತ್ತರ ಸರಿ ಇರುತ್ತೆ. ಆ ಉತ್ತರನ ನಾವು ಕಂಡುಕೊಡ್ಬೇಕು, ಸರಿನಾ? ಇಲ್ಲಿ ನೋಡಿ, ಈ ಲೈನ್ಗೆ ಅರ್ಧ ಹೀಗ್ ಮಡ್ಚಿದ್ದಾರೆ, ಸರಿಯಲ್ಲ? ಈ ಪೂರ್ತಿ ಹಾಳೆನ ಹೀಗ್ ಮಡ್ಚಿದ್ರೆ ಈ ಭಾಗ ಕೂಡ ಕಾಣಿಸುತ್ತೆ, ಈ ಭಾಗ ಕೂಡ ಕಾಣಿಸುತ್ತೆ. ಯಾಕಂದ್ರೆ ಇದು ಯಾವ ತರ ಶೀಟು, ಯಾವ ತರ ಪೇಪರ್ ಇದು? ಟ್ರಾನ್ಸ್ಪರೆಂಟ್ ಶೀಟ್ ಅಥವಾ ಪಾರದರ್ಶಕ ಹಾಳೆ. ಸೊ ಏನಾಗುತ್ತೆ, ಇದು ಇಲ್ಲಿ ಓವರ್ಲ್ಯಾಪ್ ಆಗುತ್ತೆ, ಸರಿಯಲ್ಲ? ಇಲ್ಲಿ ಟ್ರಯಾಂಗಲ್ ಬರುತ್ತೆ, ಇಲ್ಲಿ ಕೂಡ ಹೀಗೆ ಅರೋ ಮಾರ್ಕ್ ಬರುತ್ತೆ, ಮತ್ತೆ ಈ ಸರ್ಕಲ್ ಈ ಟ್ರಯಾಂಗಲ್ ನ ಮೇಲೆ ಬರುತ್ತೆ. ಎಲ್ಲಿ ಕಾಣಿಸ್ತಿದೆ ಆ ತರ ಆಪ್ಷನ್? ಇಲ್ಲಿ ನೋಡಿ, ಈ ಸರ್ಕಲ್ ಎಲ್ಲೂ ಹೋಗಲ್ಲ, ಕರೆಕ್ಟ್ ಅಲ್ಲ? ಈ ಸರ್ಕಲ್ ಇಲ್ಲೇ ಇರ್ಬೇಕು, ಈ ಟ್ರಯಾಂಗಲ್ ಇದ್ರ ಮೇಲ್ ಬರ್ಬೇಕು. ಇಲ್ಲೇನಾಗ್ತಿದೆ, ಸರ್ಕಲ್ ಈ ಹಾಳೆಯ ಮಧ್ಯಕ್ಕೆ ಬಂದಿದೆ. ಅದ್ ಹೇಗ್ ಬರಲ್ ಸಾಧ್ಯ? ನಾವು ಮಡ್ಚ್ತಿದೀವಿ ಅಷ್ಟೇ, ಸರಿಯಲ್ಲ? ಸೊ ಇದು ಆನ್ಸರ್ ತಪ್ಪಾಗುತ್ತೆ. ಇದು ಬಿ ಅಲ್ಲಿ ಕೂಡ ಅದೇ ಆಗ್ತಿದೆ ನೋಡಿ, ಸರ್ಕಲ್ ಮಧ್ಯಕ್ಕೆ ಬಂದಿದೆ. ಅದ್ ಹಾಗೆ ಬರಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾವು ಮಡ್ಚ್ತಿದೀವಿ ಪೇಪರ್ನಷ್ಟೇ. ಸೊ ಮಧ್ಯದಲ್ಲಿ ಏನು ಇಲ್ಲ, ಮಡ್ಚಿದಾಗ ಕೂಡ ಮಧ್ಯದಲ್ಲಿ ಏನು ಇರಲ್ಲ. ಆಮೇಲೆ ಆಪ್ಷನ್ ಡಿ ನ ನೋಡಿ, ಆಪ್ಷನ್ ಡಿ ಅಲ್ಲಿ ಸರ್ಕಲ್ ಅದೇ ಜಾಗದಲ್ಲಿದೆ, ಇಲ್ಲಿರೋದು ಮಡ್ಚಿದಾಗ ಇದ್ರ ಮೇಲೆ ಬರ್ಬೇಕು, ಸರ್ಕಲ್ ಮೇಲೆ ಬರ್ಬೇಕು, ಸರಿಯಲ್ಲ? ಬಟ್ ಅಲ್ಲಿ ಬರ್ತಿಲ್ಲ, ಇಲ್ಲಿ ಕೂಡ ಮಧ್ಯದಲ್ಲಿ ಬರ್ತಿದೆ. ಸೊ ಅದಕ್ಕೆ ಡಿ ಕೂಡ ತಪ್ಪಾಗುತ್ತೆ. ಸಿ ಅನ್ನ ನೋಡಿ, ಸರ್ಕಲ್ ಮೇಲೆ ಟ್ರಯಾಂಗಲ್ ಬರ್ತಿದೆ, ಫಸ್ಟ್ ಫಿಗರ್ ಸರಿ ಇದೆ. ಆಮೇಲೆ ಆರೋ ಮಾರ್ಕ್ ಬರ್ತಿದೆ, ಇದು ಸರಿ ಇದೆ. ಆಮೇಲೆ ಟ್ರಯಾಂಗಲ್ ನ ಮೇಲೆ ಸರ್ಕಲ್ ಕೂಡ ಬರ್ತಿದೆ. ಸೊ ಆಗ್ಲೇ ಇಲ್ಲಿ ಡ್ರಾ ಮಾಡಿದಂಗೆ ಇದೆ, ಇದು ಇದ್ರ ಮೇಲೆ ಬರ್ತಿದೆ, ಇಲ್ಲಿ ಆರೋ ಮಾರ್ಕ್ ಬರ್ತಿದೆ, ಇಲ್ಲಿ ಸರ್ಕಲ್ ಬರ್ತಿದೆ. ಸಿ ಆಪ್ಷನ್ ಸರಿಯಾಗಿ ಕಾಣಿಸ್ತಿದೆ. ಅರ್ಥ ಆಯ್ತು ಅನ್ಕೊಂತೀನಿ ಎಲ್ಲರಿಗೂ. ಓಕೆ, ನೆಕ್ಸ್ಟ್ ಈ ಲೈನ್ಗೆ ಮಡ್ಚ್ಬೇಕು, ಇದನ್ನ ಹೀಗ್ ಮಡ್ಚ್ಬೇಕು. ಈ ಕಾರ್ನರ್ ನ ಮುಟ್ಟೋ ತರ ಮಡ್ಚ್ಬೇಕು, ಸರಿಯಲ್ಲ? ಸೊ ಆಗ ಏನಾಗುತ್ತೆ, ಇಲ್ಲಿರೋ ಸರ್ಕಲ್ ಇಲ್ಲಿಗೆ ಬರುತ್ತೆ, ಸರಿಯಲ್ಲ? ಸೊ ಇಲ್ಲಿ ಪೂರ್ತಿ ಶೇಡೆಡ್ ಆಗಿ ಕಾಣಿಸ್ಬೇಕು. ಆಮೇಲೆ ಇಲ್ಲಿರೋದು ಇಲ್ಲಿ ಬರುತ್ತೆ, ಇಲ್ಲಿರೋದು ಇಲ್ಲಿ ಬರುತ್ತೆ. ಸೊ ಎಲ್ಲಿ ಕಾಣಿಸ್ತಿದೆ? ಇದು ಎಲ್ಲೂ ಹೋಗಲ್ಲ, ಇದು ಅಲ್ಲೇ ಇರುತ್ತೆ, ಸರಿಯಲ್ಲ? ಸೊ ಈ ಆಪ್ಷನ್ ತಪ್ಪಾಗುತ್ತೆ, ಯಾಕಂದ್ರೆ ಇಲ್ಲಿ ಶೇಡೆಡ್ ಸರ್ಕಲ್ ಇರ್ಬೇಕಿತ್ತು, ಬಟ್ ಓಪನ್ ಎಂಟಿ ಸರ್ಕಲ್ ಇದೆ, ಅದಕ್ಕೆ ಇದು ತಪ್ಪಾಗುತ್ತೆ. ಆಪ್ಷನ್ ಬಿ ಅನ್ನ ನೋಡಿ, ಆಪ್ಷನ್ ಬಿ ಸರಿ ಅನ್ಸ್ತಿದೆ, ನೋಡೋಣ. ಆಪ್ಷನ್ ಸಿ ಅಲ್ಲಿ ನೋಡಿ, ಇದು ಶೇಡೆಡ್ ಆಗಿರ್ಬೇಕಿತ್ತು, ಯಾಕಂದ್ರೆ ಇದು ಹೋಗಿ ಇದ್ರ ಮೇಲೆ ಮುಚ್ಕೊಂಡ್ರೆ ಇದು ಶೇಡೆಡ್ ತರ ಕಾಣಿಸುತ್ತೆ, ಓಪನ್ ಕಾಣಿಸಲ್ಲ, ಸರಿಯಲ್ಲ? ಸೊ ಅದಕ್ಕೆ ಸಿ ಕೂಡ ತಪ್ಪಾಗುತ್ತೆ. ಡಿ ಅಲ್ಲಿ ಕೂಡ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಶೇಡೆಡ್ ಇರ್ಬೇಕಿತ್ತು, ಬಟ್ ಫಸ್ಟ್ ಒನ್ ಓಪನ್ ಇದೆ, ಡಿ ತಪ್ಪಾಗುತ್ತೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಆಪ್ಷನ್ ನೋಡಿ, ಈ ಲೈನ್ಗೆ ಮಡ್ಚ್ಬೇಕು, ಈ ಕಡೆ ಮಡ್ಚ್ಬೇಕು, ಸರಿಯಲ್ಲ? ಯಾಕಂದ್ರೆ ಆಪ್ಷನ್ಸ್ ಎಲ್ಲ ಈ ಕಡೆನೆ ಲೆಫ್ಟ್ ಸೈಡ್ಗೆ ಕೊಟ್ಟಿದ್ದಾರೆ.
ಅದಕ್ಕೆ ಲೆಫ್ಟ್ ಸೈಡ್ಗೆ ಮಡ್ಚ್ಬೇಕು ನಾವು. ಏನಾಗುತ್ತೆ ಲೆಫ್ಟ್ ಸೈಡ್ಗೆ ಮಡ್ಚಿದ್ರೆ ಇದು ಪೂರ್ತಿ ಆರು ಮಾರ್ಕ್ ಈ ಕಡೆಗೆ ಹೋಗಿ ಹಿಂಗ್ ಬರುತ್ತಾ, ಇದು ಇದು ಈ ಕಡೆ ಹೋಗಿ ಹೀಗ್ ಬರುತ್ತಾ. ಇಲ್ಲಿ ನೋಡಿ, ಇಲ್ಲೊಂದ್ ಲೈನ್ ಡ್ರಾ ಮಾಡಿದ್ರೆ ಎರಡು ಒಂದೇ ಲೈನ್ ಅಲ್ಲಿ ಇಲ್ಲ, ಇದು ಸ್ವಲ್ಪ ಕೆಳಗಡೆ ಇದೆ, ಸರಿಯಲ್ಲ. ಸೊ ಮಡ್ಚಿದಾಗ ಏನಾಗುತ್ತೆ, ಇದು ಈ ಕಡೆ ಹೀಗ್ ಹೋಗಿ ಹೀಗ್ ಬರುತ್ತೆ, ಸರಿಯಲ್ಲ. ಇದು ಹೀಗ್ ಹೋಗಿ ಹೀಗ್ ಬರುತ್ತೆ. ಆಮೇಲೆ ಈ 6 ಮಾರ್ಕ್ಸ್ ಹೀಗ್ ಬರುತ್ತೆ, ಸರಿಯಲ್ಲ. ಸೊ ಯಾವ ಆಪ್ಷನ್ ಅಲ್ಲಿ ಆತರ ಕಾಣಿಸ್ತಿದೆ? ಆಪ್ಷನ್ ಎ ನ ನೋಡಿ. ಆಪ್ಷನ್ ಎ ಅಲ್ಲಿ ಈ ಕಡೆ ಫೇಸ್ ಮಾಡ್ತಿದೆ 6 ಮಾರ್ಕ್ಸ್ ಮಡ್ಚಿದಾಗ, ಸೊ ಎ ತಪ್ಪಾಗುತ್ತೆ. ಆಪ್ಷನ್ ಬಿ ಅಲ್ಲಿ ಕೂಡ ಈ ಕಡೆ ಇದೆ, ಸೊ ಆಪ್ಷನ್ ಬಿ ಕೂಡ ತಪ್ಪಾಗುತ್ತೆ. ಆಪ್ಷನ್ ಸಿ ನ ನೋಡಿ, ಆಪ್ಷನ್ ಸಿ ಸರಿಯಾಗಿ ಅನಿಸ್ತಿದೆ. ಆಪ್ಷನ್ ಡಿ ಅಲ್ಲಿ ಏನ್ ತಪ್ಪಿದೆ? ಆಪ್ಷನ್ ಡಿ ಅಲ್ಲಿ ಆಪ್ಷನ್ ಡಿ ಕೂಡ ಆಪ್ಷನ್ ಸಿ ತರನೇ ಇದೆ, ಸರಿಯಲ್ಲ. ಸೊ ಆಪ್ಷನ್ ಸಿ ಮತ್ತೆ ಡಿ ಎರಡು ಸೇಮ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ಯಾವ್ದಾದ್ರು ಒಂದು ಮಾರ್ಕ್ ಮಾಡ್ಬೋದು, ಸಿ ಅಥವಾ ಡಿ ಎರಡು ಸರಿ ಆಗುತ್ತೆ. ಸೊ ಏನು ಡಿಫ್ರೆನ್ಸ್ ಇಲ್ಲ, ಸಿ ಮತ್ತೆ ಡಿಗೆ ಎರಡೂ ಕೂಡ ಆನ್ಸರ್ಸ್ ಆಗುತ್ತೆ. ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಏನು ಇಲ್ಲ, ಎರಡೂ ಸೇಮ್ ಇದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇಲ್ಲಿರೋ ಟ್ರಯಾಂಗಲ್ ಮಡ್ಚಿದಾಗ ಇದ್ರ ಮೇಲೆ ಹೋಗಿ ಕುತ್ಕೋಬೇಕು ಮತ್ತೆ ಶೇಡ್ ಆಗಿರ್ಬೇಕು, ಸರಿಯಲ್ಲ. ಆಮೇಲೆ ಇಲ್ಲಿರೋ ಟ್ರಯಾಂಗಲ್ ಇದ್ರ ಮೇಲೆ ಹೋಗಿ ಕುತ್ಕೊಂಡ್ರೆ ಏನು ವ್ಯತ್ಯಾಸ ಆಗಲ್ಲ, ಅದು ಹೀಗೆ ಇರುತ್ತೆ. ಯಾಕಂದ್ರೆ ಇದು ಟ್ರಾನ್ಸ್ಪರೆಂಟ್ ಇದೆ, ಅದು ಟ್ರಾನ್ಸ್ಪರೆಂಟ್ ಹೋಗಿ ಶೇಡೆಡ್ ಮೇಲೆ ಕುತ್ಕೊಂಡ್ರೆ ಅದು ಶೇಡೆಡ್ ಆಗೇ ಇರುತ್ತೆ, ಟ್ರಾನ್ಸ್ಪರೆಂಟ್ ಆಗಲ್ಲ, ಸರಿಯಲ್ಲ. ಆಮೇಲೆ ಏನಾಗುತ್ತೆ, ಇದು ಇದ್ರ ಮೇಲೆ ಹೋಗಿ ಕುತ್ಕೊಂಡಾಗ ಇಲ್ಲಿ ಒಂದ್ ಶೇಡೆಡ್ ಪೋರ್ಷನ್ ಕ್ರಿಯೇಟ್ ಆಗುತ್ತೆ, ಸರಿಯಲ್ಲ. ಆಮೇಲೆ ಇಲ್ಲಿ ರೆಕ್ಟಾಂಗಲ್ ಪೂರ್ತಿಯಾಗಿ ಟ್ರಯಾಂಗಲ್ ಅನ್ನ ಮುಚ್ಕೊಳ್ಳುತ್ತೆ, ಸರಿಯಲ್ಲ. ಟ್ರಯಾಂಗಲ್ ಕಾಣಿಸೋದೇ ಇಲ್ಲ, ಯಾಕಂದ್ರೆ ರೆಕ್ಟಾಂಗಲ್ ಹೋಗಿ ಟ್ರಯಾಂಗಲ್ ಮೇಲೆ ಕುತ್ಕೊಂತಿದೆ, ಸರಿಯಲ್ಲ. ಸೊ ಆಪ್ಷನ್ ಎ ನ ನೋಡಿ, ಇದು ಶೇಡ್ ಆಗ್ಬೇಕಿತ್ತು, ಶೇಡ್ ಆಗಿಲ್ಲ, ತಪ್ಪಾಗುತ್ತೆ. ಮತ್ತೆ ಇಲ್ಲಿ ಆಚೆ ಶೇಡ್ ಆಗ್ಬೇಕಿತ್ತು, ಸರಿಯಲ್ಲ. ಯಾಕಂದ್ರೆ ಈ ಟ್ರಯಾಂಗಲ್ ಕೂಡ ಟ್ರಾನ್ಸ್ಪರೆಂಟ್, ಈ ಟ್ರಯಾಂಗಲ್ ಕೂಡ ಟ್ರಾನ್ಸ್ಪರೆಂಟ್. ಸೊ ಟ್ರಾನ್ಸ್ಪರೆಂಟ್ ಟ್ರಯಾಂಗಲ್ ಮೇಲೆನೆ ಹೋದ್ರೆ ಏನಾಗುತ್ತೆ, ಟ್ರಾನ್ಸ್ಪರೆಂಟ್ ಆಗೇ ಇರ್ಬೇಕು, ಬಟ್ ಇಲ್ಲಿ ಶೇಡ್ ಆಗಿದೆ, ಸರಿಯಲ್ಲ. ಸೊ ಬಿ ಕೂಡ ತಪ್ಪಾಗುತ್ತೆ. ಸಿ ನ ನೋಡಿ, ಸಿ ಇಲ್ಲಿ ಟ್ರಾನ್ಸ್ಪರೆಂಟ್ ಇರ್ಬೇಕಾಗಿತ್ತು, ಯಾಕಂದ್ರೆ ಇಲ್ಲೆಲ್ಲೂ ಶೇಡೆಡ್ ಇಲ್ಲ, ಇಲ್ಲೂ ಶೇಡೆಡ್ ಇಲ್ಲ, ಸರಿಯಲ್ಲ. ಸೊ ಸಿ ಕೂಡ ತಪ್ಪಾಗುತ್ತೆ. ಮತ್ತೆ ಇದ್ರ ಪ್ರಕಾರ ಇದನ್ನ ನೋಡಿದ್ರು ನಮ್ಗೆ ಮುಚ್ಚಿರೋ ರೆಕ್ಟಾಂಗಲ್ ಕಾಣಿಸ್ಬೇಕು, ಸೊ ಇದನ್ನು ತಪ್ಪು ಎಲ್ಲಾ ಕಡೆ, ಸರಿಯಲ್ಲ. ಡಿ ಎಲ್ ಒಂದ್ರಲ್ಲಿ ಮಾತ್ರ ಎಲ್ಲ ಸರಿಯಾಗಿದೆ, ಇಲ್ಲಿ ನೋಡಿ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ರೆಕ್ಟಾಂಗಲ್ ಮುಚ್ಚಿದೆ, ಇದು ಕೂಡ ಸರಿಯಾಗಿದೆ. ಅದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಡೌಟ್ ಏನಾದ್ರೂ ಇದ್ರೆ, ಎಕ್ಸ್ಪ್ಲನೇಷನ್ ಮತ್ತೆ ಏನಾದ್ರೂ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ನೋಡಿ, ಇದು ಹೋಗಿ ಇದ್ರ ಮೇಲೆ ಕುತ್ಕೊಂಡ್ರೆ ಏನಾಗುತ್ತೆ, ಇದು ಶೇಡೆಡ್ ಆಗುತ್ತೆ, ಸರಿಯಲ್ಲ. ಆಮೇಲೆ ಇದು ಇದ್ರ ಮೇಲೆ ಹೋದ್ರೆ ಏನು ಚೇಂಜ್ ಇರಲ್ಲ, ಟ್ರಾನ್ಸ್ಪರೆಂಟ್ ಆಗೇ ಇರುತ್ತೆ. ಇದು ಇಲ್ಲಿ ಹೋದ್ರೆ ಇದು ಶೇಡ್ ಆಗುತ್ತೆ, ಇದು ಇಲ್ಲಿ ಹೋದ್ರೆ ಶೇಡ್ ಆಗುತ್ತೆ. ಆಮೇಲೆ ಇದು ಹಾಗೆ ಇರುತ್ತೆ. ಸೊ ಏನಾಗ್ಬೇಕು, ಈ 3 ಸರ್ಕಲ್ ಶೇಡ್ ಆಗಿರ್ಬೇಕು, ಒಂದ್ ಸರ್ಕಲ್ ಮಾತ್ರ ಎಂಟಿ ಇರ್ಬೇಕು. ಸೊ ಎಲ್ಲಿ ಕಾಣಿಸ್ತಿದೆ ಆಪ್ಷನ್, ಇದು ಶೇಡ್ ಆಗಿರ್ಬೇಕಿತ್ತು, ಆಗಿಲ್ಲ, ಆಪ್ಷನ್ ಎ ತಪ್ಪು. ಇದಾಗ್ಬೇಕಾಗಿತ್ತು, ಇದಾಗ್ಬಾರ್ದಾಗಿತ್ತು, ಆಪ್ಷನ್ ಬಿ ತಪ್ಪು. ಇಲ್ಲಿ ಇದಾಗ್ಬೇಕಾಗಿತ್ತು, ಆಪ್ಷನ್ ಸಿ ತಪ್ಪು. ಇಲ್ಲಿ 3 ಆಗಿದೆ ನೋಡಿ, ಇದಾಗಿಲ್ಲ, ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ನ ನೋಡಿ, ಈ ಲೈನ್ ಇಲ್ಲಿ ಹೋಗಿ ಕುತ್ಕೊಂಡ್ರೆ ಇಲ್ಲಿರೋ ಆರೋ ಮಾರ್ಕ್ ಹೀಗೋಗುತ್ತಾ ಫೋಲ್ಡ್ ಮಾಡಿದಾಗ, ಆಮೇಲೆ ಇಲ್ಲಿರೋ ಸರ್ಕಲ್ ಇಲ್ಲಿ ಬರುತ್ತೆ ಫೋಲ್ಡ್ ಮಾಡಿದಾಗ, ಸರಿಯಲ್ಲ. ಸೊ ಯಾವ ಆಪ್ಷನ್ ಅಲ್ಲಿ ಹಾಕಿ ತೋರಿಸ್ತಿದೆ, ಇಲ್ಲಿ ನೋಡಿ, ಈ ಸರ್ಕಲ್ ಶೇಡ್ ಆಗಿಲ್ಲ, ಬಟ್ ಇಲ್ಲೇನಾಗ್ತಿದೆ, ಶೇಡ್ ಆಗಿದೆ, ಸೊ ಎ ತಪ್ಪಾಗುತ್ತೆ. ಇಲ್ಲಿ ಆರೋ ಮಾರ್ಕ್ ಇರಬೇಕಿತ್ತು, ಆರೋ ಮಾರ್ಕ್ ಇಲ್ಲ, ಬಿ ತಪ್ಪಾಗುತ್ತೆ. ಆರೋ ಮಾರ್ಕ್ ಈ ಕಡೆ ಬಂದಿದೆ, ಬಟ್ ಈ ಕಡೆ ಬರ್ಬೇಕಿತ್ತು, ಇನ್ನೊಂದು ಆರೋ ಮಾರ್ಕು ಇಲ್ಲ ಇಲ್ಲಿ, ಸೊ ಅದು ಕೂಡ ತಪ್ಪಾಗುತ್ತೆ.
ಸೊ ಮತ್ತಿನ್ನೆ ಇದು ಕೂಡ ಈ ಕಡೆ ಇರ್ಬೇಕಿತ್ತು ಆರೋ ಮಾರ್ಕ್, ಬಟ್ ಈ ಕಡೆ ಇದೆ. ಸೊ ಇದು ಕೂಡ ತಪ್ಪಾಗುತ್ತೆ. ಎಲ್ಲ ಆಪ್ಷನ್ಸ್ ತಪ್ಪು ತೋರಿಸ್ತಿದ್ದಾರೆ, ಸರಿಯಲ್ಲ. ಸೊ ಎ ಆಪ್ಷನ್ ಅಲ್ಲಿ ಮೋಸ್ಟ್ಲಿ ಅವರು ಪ್ರಿಂಟಿಂಗ್ ಮಿಸ್ಟೇಕ್ ಮಾಡಿರ್ಬೋದು. ಇದು ಶೇಡೆಡ್ ಇಲ್ದೆ ತಗೊಂಡು ಖಾಲಿ ಸರ್ಕಲ್ ತಗೊಂಡ್ರೆ ಆಪ್ಷನ್ ಎ ನ ಸರಿ ಅಂತ ತಗೋಬಹುದು. ಈ ಒಂದು ಚೇಂಜ್ ಮಾಡ್ಕೊಂಡು ಆಪ್ಷನ್ ಎ ನ ಸರಿಯಾದ ಉತ್ತರ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓಕೆ ಓಕೆ ನೆಕ್ಸ್ಟ್ ನೋಡಿ, ಇದು ಫೋಲ್ಡ್ ಮಾಡಿದಾಗ ಈ ಕಡೆ ಬರುತ್ತೆ, ಸರಿಯಲ್ಲ. ಇಲ್ಲಿರೋದು ಇದ್ರ ಮೇಲೆನೆ ಹೋಗುತ್ತೆ. ಸೊ ಹೇಗಿರ್ಬೇಕು, ಸಾರಿ ಒಂದ್ ನಿಮಿಷ, ಯಾವ ಕಡೆ ಫೋಲ್ಡ್ ಮಾಡ್ಬೇಕು ಇದನ್ನ, ಈ ಲೈನ್ ಪ್ರಕಾರ ಫೋಲ್ಡ್ ಮಾಡ್ಬೇಕು, ಸರಿಯಲ್ಲ. ಸೊ ಹೀಗೆ ಮಡ್ಚಿದ್ರೆ ಏನಾಗುತ್ತೆ, ಇಲ್ಲಿರೋ ಲೈನ್ ಎಲ್ಲಿ ಹೋಗುತ್ತೆ, ಹೀಗ್ ಬರುತ್ತೆ, ಸರಿಯಲ್ಲ. ಮತ್ತೆ ಇಲ್ಲಿರೋ ಲೈನ್ ಎಲ್ಲಿ ಹೋಗುತ್ತೆ, ಹೀಗ್ ಬರುತ್ತೆ, ಸರಿನಾ. ಸೊ ಯಾವ ಆಪ್ಷನ್ ಅಲ್ಲಿ ಹೀಗ್ ಬರ್ತಿದೆ ನೋಡಿ, ಯಾವ ಆಪ್ಷನ್ ಅಲ್ಲಿ ಬರ್ತಿದೆ ಅಂತ. ಆಪ್ಷನ್ ಎ ಅಲ್ಲಿ ಇದು ಎಕ್ಸ್ಟ್ರಾ ಲೈನ್ ಬರ್ತಿದೆ, ಇಲ್ಲಿ ಮಧ್ಯದಲ್ಲಿರೋ ಲೈನ್ ಇಲ್ಲ. ಸೊ ಆಪ್ಷನ್ ಎ ತಪ್ಪಾಗುತ್ತೆ. ಇಲ್ಲಿ ಯಾವುದೇ ಲೈನ್ ಬರ್ತಾನೆ ಇಲ್ಲ, ಬರ್ಬೇಕಿತ್ತು, ಬಿ ತಪ್ಪಾಗುತ್ತೆ. ಆಪ್ಷನ್ ಸಿ ಅನ್ನ ನೋಡಿದ್ರೆ ಈ ಲೈನ್ ಇತ್ತು, ಮೊದ್ಲೇ ಇತ್ತು ಈ ಲೈನು, ಆ ಲೈನ್ ತೆಗ್ದ್ಬಿಟ್ಟಿದ್ದಾರೆ, ಅದಕ್ಕೆ ಸಿ ಕೂಡ ತಪ್ಪಾಗುತ್ತೆ. ಆಪ್ಷನ್ ಡಿ ಅನ್ನ ನೋಡಿ, ಆಪ್ಷನ್ ಡಿ ಅನ್ನ ನೋಡಿದ್ರೆ ಸರಿಯಾಗಿ ಕಾಣಿಸ್ತಿದ್ಯಾ, ಲೈನ್ ಹೀಗಿರ್ಬೇಕಿತ್ತು, ಸರಿಯಲ್ಲ. ಬಟ್ ಈ ಕಡೆ ಇದೆ ಲೈನ್, ಒಂದ್ ನಿಮಿಷ, ಯಾವ ಕಡೆ ಬರ್ಬೇಕು, ಒಂದೇ ನಿಮಿಷ ಒಂದ್ ನಿಮಿಷ, ಸರಿ ಆಯ್ತಾ ಇದು. ಈ ಕಾರ್ನರು ಇಲ್ಲಿಗೆ ಹೋಗುತ್ತೆ, ಸರಿಯಲ್ಲ. ಸೊ ಇಲ್ಲಿರೋ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ, ಸರಿಯಲ್ಲ. ಮತ್ತೆ ಈ ಕಾರ್ನರ್ ಇಲ್ಲಿಗೆ ಹೋಗುತ್ತೆ. ಸೊ ಇಲ್ಲಿ ಹೀಗಿರೋ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ, ಸರಿಯಲ್ಲ. ಸೊ ಯಾವ ಆಪ್ಷನ್ ಅಲ್ಲೂ ಆ ಆನ್ಸರ್ ತೋರಿಸ್ತಿಲ್ಲ ನಮ್ಗೆ, ಸರಿಯಲ್ಲ, ಎಲ್ಲೂ ತೋರಿಸ್ತಿಲ್ಲ. ಆಪ್ಷನ್ ಡಿ ಅಲ್ಲಿ ಲೈನ್ ಹೇಗಿರ್ಬೇಕಿತ್ತು, ಲೈನ್ ಹೀಗಿರ್ಬೇಕಿತ್ತು, ಬಟ್ ಈ ಕಡೆ ಇದೆ. ಸೊ ಆಪ್ಷನ್ ಡಿ ಕೂಡ ತಪ್ಪಾಗುತ್ತೆ, ಸಿ ತಪ್ಪಾಗುತ್ತೆ, ಬಿ ತಪ್ಪಾಗುತ್ತೆ, ಎ ಕೂಡ ತಪ್ಪಾಗುತ್ತೆ. ಎಲ್ಲ ಆಪ್ಷನ್ಸ್ ತಪ್ಪು ಕೊಟ್ಟಿದ್ದಾರೆ. ಆನ್ಸರ್ ಹೇಗಿರ್ಬೇಕಿತ್ತು, ಇಲ್ಲಿ ನೋಡಿ, ಆನ್ಸರ್ ಹೀಗಿತ್ತು, ಇಲ್ಲಿ ಒಂದ್ ಲೈನ್ ಇತ್ತು, ಇಲ್ಲಿ ಲೈನ್ ಹಾಗೆ ಇತ್ತು, ಹೀಗ್ ಬರ್ಬೇಕಿತ್ತು, ಆಮೇಲೆ ಇಲ್ಲಿಂದ ಇಲ್ಲಿಗೆ ಲೈನ್ ಬರ್ಬೇಕಿತ್ತು. ಈ ತರ ಆಪ್ಷನ್ ಎಲ್ಲೂ ಕಾಣಿಸ್ತಿಲ್ಲ ನಮ್ಗೆ, ಸರಿಯಲ್ಲ. ಸೊ ಇದು ಕರೆಕ್ಟ್ ಆನ್ಸರ್, ರೈಟ್ ಆನ್ಸರ್. ಎಲ್ಲ ಕೊಟ್ಟಿರೋ ಆಪ್ಷನ್ಸ್ ಎಲ್ಲ ತಪ್ಪು ಆಪ್ಷನ್ಸ್. ಸೊ ಆಪ್ಷನ್ ಸಿ ಅಲ್ಲಿ ಇಲ್ಲೊಂದು ಎಕ್ಸ್ಟ್ರಾ ಲೈನ್ ಹಾಕೊಂಡ್ರೆ ಆಪ್ಷನ್ ಸಿ ನ ಆನ್ಸರ್ ಅಂತ ಮಾರ್ಕ್ ಮಾಡ್ಬೋದು. ಬಟ್ ಬೇಡ, ಇದನ್ನೇ ರೈಟ್ ಆನ್ಸರ್ ಅಂತ ತಗೊಳ್ಳೋಣ, ಇದು ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಈ ಲೈನ್ಗೆ ಮಡ್ಚ್ಬೇಕು. ಮಡ್ಚಿದ್ರೆ ಏನಾಗುತ್ತೆ, ಎಲ್ಲ ಸೇಮ್ ಇದೆ, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಎಲ್ಲ ಸೇಮ್ ಇದೆ. ಇದೊಂದು ಸರ್ಕಲ್ ಅನ್ನ ಬಿಟ್ಟು, ಸರ್ಕಲ್ ಏನಾಗುತ್ತೆ, ಈ ಸ್ಕ್ವೇರ್ ಒಳಗಡೆ ಹೋಗುತ್ತೆ, ಹೋಗಿ ಹೀಗ್ ಕುತ್ಕೊಳ್ಳುತ್ತೆ, ಸರಿಯಲ್ಲ. ಸೊ ಯಾವ ಆಪ್ಷನ್ ಅಲ್ಲಿ ಹಾಕಿ ಕುತ್ಕೊಂಡಿದೆ ನೋಡಿ, ನೋಡಿ ಬಿ ಆಪ್ಷನ್ ಅಲ್ಲಿ ಇಲ್ಲಿ ಶೇಡ್ ಆಗಿದೆ, ಬಟ್ ನಮ್ಗೆ ಇಲ್ಲಿ ಎಲ್ಲೂ ಶೇಡ್ ಆಗಿಲ್ಲ ಸರ್ಕಲ್. ಸೊ ಬಿ ಆಪ್ಷನ್ ತಪ್ಪಾಗುತ್ತೆ. ಸಿ ಆಪ್ಷನ್ ಅಲ್ಲಿ ಇದು ಶೇಡ್ ಆಗಿದೆ, ಬಟ್ ಇದ್ರಲ್ಲಿ ಶೇಡ್ ಆಗಿಲ್ಲ ಎಲ್ಲೂ ಸರ್ಕಲ್, ಸೊ ಇದು ತಪ್ಪಾಗುತ್ತೆ. ಮತ್ತೆ ಇಲ್ಲಿ ಪೂರ್ತಿ ಸರ್ಕಲ್ ಬರ್ತಿದೆ, ನಮ್ಗೆ ಅರ್ಧ ಸರ್ಕಲ್ ಮಾತ್ರ ಬೇಕು, ಇಲ್ಲಿ ಸರ್ಕಲ್ ಬರ್ಬೇಕಿತ್ತು, ಆ ಸರ್ಕಲ್ ಬಂದಿಲ್ಲ, ಸೊ ಡಿ ಕೂಡ ತಪ್ಪಾಗುತ್ತೆ. ಎ ನ ನೋಡಿ, ಎ ಸರಿಯಾಗಿದೆ, ಸರ್ಕಲ್ ಹೋಗಿ ಸ್ಕ್ವೇರ್ ನ ಒಳಗಡೆ ಕುತ್ಕೊಂತಿದೆ, ಬೇರೆ ಎಲ್ಲ ಸೇಮ್ ಇದೆ, ಮತ್ತೆ ಅರ್ಧ ಆಗಿದೆ, ಸೊ ಎ ಸರಿ ಆಗುತ್ತೆ. ಓಕೆ ನೆಕ್ಸ್ಟ್ ನೋಡಿ, ಈ ಲೈನಿಗೆ ಮಡ್ಚ್ಬೇಕು. ಈ ಲೈನಿಗೆ ಮಡ್ಚಿದ್ರೆ ಹೀಗಿರೋ ಎಂ ಹೇಗಾಗುತ್ತೆ, ಹೀಗಾಗುತ್ತೆ, ಡಬ್ಲ್ಯೂ ತರ ಆಗುತ್ತೆ, ಸರಿಯಲ್ಲ. ಮತ್ತೆ ಪಿ ಹೋಗಿ ಪಿ ನ ಮೇಲೆ ಕುತ್ಕೊಂಡ್ರೆ ಇದನ್ನ ಹೀಗೆ ಮಡ್ಚಿದ್ರೆ
ಪಿ ತರನೇ ಇರುತ್ತೆ, ಅದು ಚೇಂಜ್ ಆಗಲ್ಲ. ಸರಿಯಲ್ಲ? ಬಿ ಮತ್ತೆ ಪಿ ಮತ್ತೆ ಬಿ ಎರಡು ಉಲ್ಟಾ ಇದೆಯಲ್ಲ, ಹೀಗೋಗಿ ಪಿ ಮೇಲೆ ಕುತ್ಕೊಂಡ್ರೆ ಪಿ ತರನೇ ಇರುತ್ತೆ, ಅದು ಏನು ಚೇಂಜ್ ಆಗಲ್ಲ. ಮತ್ತೆ ಇಲ್ಲೇನಾಗ್ಬೇಕು, ಇಲ್ಲಿ ಲೈನ್ಸ್ ಎಕ್ಸ್ಟ್ರಾ ಬರ್ಬೇಕು. ಲೈನ್ಸ್ ಎಕ್ಸ್ಟ್ರಾ ಬಂದು ಇಲ್ಲಿ ಡಬ್ಲ್ಯೂ ತರ ಇರ್ಬೇಕು. ಸೊ ಆಪ್ಷನ್ ಎ ಅಲ್ಲಿ ಲೈನ್ಸ್ ಬಂದಿಲ್ಲ ಇಲ್ಲಿ ನೋಡಿ. ಸೊ ಆಪ್ಷನ್ ಎ ತಪ್ಪಾಗುತ್ತೆ. ಇಲ್ಲಿ ಕ್ಯಾಪಿಟಲ್ ಬಿ ಎಲ್ಲಿಂದನೋ ಬಂದಿದೆ. ಸೊ ಕ್ಯಾಪಿಟಲ್ ಬಿ ಬರಕ್ ಸಾಧ್ಯ ಇಲ್ಲ ಇಲ್ಲಿ. ಮತ್ತೆ ಲೈನ್ಸ್ ಕೂಡ ಇಲ್ಲ, ಲೈನ್ಸ್ ಇರ್ಬೇಕಿತ್ತು. ಸೊ ಬಿ ಕೂಡ ತಪ್ಪಾಗುತ್ತೆ. ಬಿ ಬರಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಪಿ ಮೇಲೆ ಬಿ ಹೋಗಿ ಕುತ್ಕೊಳ್ಳುತ್ತಲ್ಲ, ಅದಕ್ಕೆ ಪಿ ಇರಬೇಕು. ಬಟ್ ಇಲ್ಲಿ ಬಿ ಕೊಟ್ಟಿದ್ದಾರೆ, ಅದು ಕೂಡ ತಪ್ಪಾಗುತ್ತೆ. ಸೊ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಡಿ. ಲೈನ್ ಬಂದಿದೆ, ಪಿ ಇದೆ, ಡಬ್ಲ್ಯೂ ಇದೆ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಈ ಲೈನಿಗೆ ಮಡ್ಚಬೇಕು. ಈ ಲೈನಿಗೆ ಮಡ್ಚಿದ್ರೆ ಏನಾಗುತ್ತೆ, ಇದು ಹೋಗಿ ಹೀಗ್ ಬರುತ್ತಾ, ಆಮೇಲೆ ಇದು ಇದ್ರ ಮೇಲೆ ಕುತ್ಕೊಂಡ್ರೆ ಇದು ಶೇಡೆಡ್ ಸರ್ಕಲ್ ತರ ಕಾಣಿಸುತ್ತೆ. ಸರಿಯಲ್ಲ? ಇದು ಕೂಡ ಇಲ್ಲಿರುತ್ತೆ. ಸೊ ಹೇಗ್ ಕಾಣಿಸ್ಬೇಕು, ಒಂದು ರೆಕ್ಟ್ಯಾಂಗಲ್ ಒಳಗಡೆ ಶೇಡೆಡ್ ಸರ್ಕಲ್ ಇರ್ಬೇಕು. ಸರಿಯಲ್ಲ? ಸೊ ಈ ಕಡೆ ಏನು ಇರಬಾರ್ದು, ಆಲ್ರೆಡಿ ಮಡ್ಚಿದೀವಲ್ಲ, ಈ ಕಡೆ ಏನ್ ಬಂದ್ರು ಅದು ತಪ್ಪಾಗುತ್ತೆ. ಸರಿಯಲ್ಲ? ಸೊ ಇಲ್ಲಿ ಮಡ್ಚಿರೋ ಕಡೆ ಏನು ಇರಬಾರ್ದು, ಇದು ತಪ್ಪಾಗುತ್ತೆ. ಇಲ್ಲೂ ಮಡ್ಚಿರೋ ಕಡೆ ಏನು ಇರಬಾರ್ದು, ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ಮಡ್ಚಿರೋ ಕಡೆ ಶೇಡೆಡ್ ಸರ್ಕಲ್ ಇರ್ಬೇಕಿತ್ತು, ಬಟ್ ಓಪನ್ ಸರ್ಕಲ್, ಖಾಲಿ ಇರೋ ಸರ್ಕಲ್ ಇದೆ, ಇದು ತಪ್ಪಾಗುತ್ತೆ. ಸೊ ಆಪ್ಷನ್ ಡಿ ನ ನೋಡಿದ್ರೆ ಅದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ, ಈ ಲೈನಿಗೆ ಮಡ್ಚಬೇಕು. ಏನಾಗುತ್ತೆ, ಈ ಸರ್ಕಲ್ ಬಂದು ಇಲ್ಲಿ ಕುತ್ಕೊಳ್ಳುತ್ತೆ. ಸರಿಯಲ್ಲ? ಹೀಗೆ. ಆಮೇಲೆ ಇಲ್ಲಿರೋ ಲೈನ್ ಹೀಗ್ ಬಂದ್ ಕುತ್ಕೊಳ್ಳುತ್ತೆ. ಸರಿಯಲ್ಲ? ಇನ್ನೇನಾದ್ರೂ ಚೇಂಜಸ್ ಇರುತ್ತಾ? ಲೈನ್ ಒಂದು ಇಲ್ಲಿ ಬರುತ್ತೆ, ಮತ್ತೆ ಸರ್ಕಲ್ ಒಂದು ಹೀಗ್ ಬರುತ್ತೆ. ಸೊ ಯಾವ ಆಪ್ಷನ್ ಅಲ್ಲಿ ಹಾಕಿ ತೋರಿಸ್ತಿದೆ ನೋಡಿ. ಆಪ್ಷನ್ ಎ ಅಲ್ಲಿ ಸರ್ಕಲ್ಸ್ ನ ಕಟ್ ಮಾಡಿದ್ದಾರೆ, ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಶೀಟ್ ಅಲ್ಲ. ಟ್ರಾನ್ಸ್ಪರೆಂಟ್ ಶೀಟ್ ಆದ್ರೆ ಎರಡು ಸರ್ಕಲ್ಸ್ ಕಾಣಿಸ್ಬೇಕು ನಮ್ಗೆ. ಸೊ ಆಪ್ಷನ್ ಎ ತಪ್ಪಾಗುತ್ತೆ. ಆಪ್ಷನ್ ಬಿ ಅಲ್ಲಿ ಇಲ್ಲಿ ಲೈನೇ ಕೊಟ್ಟಿಲ್ಲ, ಸೊ ಆಪ್ಷನ್ ಬಿ ತಪ್ಪಾಗುತ್ತೆ. ಆಪ್ಷನ್ ಸಿ ಸರಿ ಅನ್ಸ್ತಿದೆ. ಆಪ್ಷನ್ ಡಿ ಅಲ್ಲಿ ನೋಡಿ, ಇಲ್ಲಿ ಲೈನ್ ಬರ್ಬೇಕಿತ್ತು, ಇಲ್ಲಿ ಹೀಗ್ ಬರ್ಬೇಕಿತ್ತು. ಸೊ ಆಪ್ಷನ್ ಡಿ ಕೂಡ ತಪ್ಪಾಗುತ್ತೆ. ಆಪ್ಷನ್ ಸಿ ಬಂದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ ನೋಡಿ, ಈ ಲೈನ್ ನ ಪ್ರಕಾರ ಮಡ್ಚಬೇಕು. ಹೀಗೆ ಲೆಫ್ಟ್ ಸೈಡ್ಗೆ ಮಡ್ಚಬೇಕು. ಏನಾಗುತ್ತೆ ಅವಾಗ, ಹೀಗಿರೋ ಲೈನ್ ಇಲ್ಲಿ ಎಂಡ್ ಆಗ್ತಿರೋದ್ರಿಂದ ಈ ಕಾರ್ನರ್ ಬಂದು ಇಲ್ಲಿ ಕುತ್ಕೊಳ್ಳುತ್ತೆ. ಸರಿಯಲ್ಲ? ಸೊ ಲೈನ್ ಹೀಗ್ ಬರುತ್ತೆ, ಮತ್ತೆ ಹೀಗೊಂದು ಟ್ರಯಾಂಗಲ್ ಕ್ರಿಯೇಟ್ ಆಗುತ್ತೆ. ಸರಿಯಲ್ಲ? ಸೊ ಯಾವ ಆಪ್ಷನ್ ಅಲ್ಲಿ ಹಾಕಿ ಕಾಣಿಸ್ತಿದೆ, ಇಲ್ಲಿ ನೋಡಿ, ಲೈನ್ ಈ ಕಡೆ ಇದೆ ಎ ಅಲ್ಲಿ. ಸೊ ಆ ಕಡೆ ಇರ್ಬಾರ್ದು, ಈ ಕಡೆ ಇರ್ಬೇಕಿತ್ತು ಲೈನ್, ಯಾಕಂದ್ರೆ ಈ ಕಾರ್ನರ್ ಹೋಗಿ ಇದ್ರ ಮೇಲೆ ಕುತ್ಕೊಳ್ಳುತ್ತೆ. ಸೊ ಇಲ್ಲಿ ಎಂಡ್ ಆಗೋದು ಇಲ್ಲಿ ಎಂಡ್ ಆಗ್ಬೇಕು. ಸರಿಯಲ್ಲ? ಅದಕ್ಕೆ ಎ ತಪ್ಪಾಗುತ್ತೆ, ಹೀಗಿರ್ಬೇಕಿತ್ತು ಲೈನ್. ಬಿ ಅಲ್ಲಿ ಲೈನೇ ಕೊಟ್ಟಿಲ್ಲ, ಸೊ ಬಿ ತಪ್ಪಾಗುತ್ತೆ. ಸಿ ನ ನೋಡಿ ಸರಿ ಅನ್ಸ್ತಿದೆ. ಡಿ ನ ನೋಡಿದ್ರೆ ಲೈನ್ ಎರಡು ಉಲ್ಟಾ ಆಗಿದೆ, ಹೀಗಿರ್ಬೇಕಿತ್ತು ಲೈನ್, ಬಟ್ ಹೀಗಿದೆ. ಸೊ ಡಿ ಕೂಡ ತಪ್ಪಾಗುತ್ತೆ. ಸರಿಯಾದ ಉತ್ತರ ಸಿ. ನೆಕ್ಸ್ಟ್ ನೋಡಿ, ಹೀಗ್ ಮಡ್ಚ್ಬೇಕು, ಇದನ್ನ ಡಯಾಗನಲ್ ಆಗಿ ಮಡ್ಚ್ಬೇಕು. ಡಯಾಗನಲ್ ಆಗಿ ಮಡ್ಚಿದ್ರೆ ಏನಾಗುತ್ತೆ, ಹೀಗೋಗಿ ಕುತ್ಕೊಳ್ಳುತ್ತೆ. ಸರಿಯಲ್ಲ? ಇಲ್ಲಿರೋ ಪೋರ್ಷನ್ ಇಲ್ಲಿರೋ ಪೋರ್ಷನ್ ಇಲ್ಲಿ ಹೋಗುತ್ತೆ, ಇಲ್ಲಿರೋ ಪೋರ್ಷನ್ ಇಲ್ಲಿ ಬರುತ್ತೆ, ಮತ್ತೆ ಇದು ಇಲ್ಲಿ ಬರುತ್ತೆ. ಸರಿಯಲ್ಲ? ಹೇಗ್ ಕಾಣಿಸುತ್ತೆ, ಆಪ್ಷನ್ ಎ ತರ ಕಾಣಿಸುತ್ತೆ. ಸೊ ಈ ಕೆಳಗಡೆ ಪೋರ್ಷನ್ ಅಲ್ಲಿ ಏನು ಇರಲ್ಲ, ಯಾಕಂದ್ರೆ ಮಡ್ಚ್ಬಿಟ್ಟಿದೀವಲ್ಲ. ಸೊ ಇಲ್ಲಿ ಎಲ್ಲಾ ಕಡೆ ಏನಾಗ್ತಿದೆ, ಇಲ್ಲಿ ನೋಡಿ ಕೆಳಗಡೆ ಪೋರ್ಷನ್ ಅಲ್ಲಿ ಏನೋ ಬಂದಿದೆ,
ಕೆಳಗಡೆ ಪೋರ್ಷನ್ ಅಲ್ಲಿ ಏನಾದ್ರು ಬಂದ್ರೆ ತಪ್ಪಾಗುತ್ತೆ. ಇದು ನೋಡಿ, ಇದು ಇಲ್ಲಿ ಯಾವ್ದೋ ಎಕ್ಸ್ಟ್ರಾ ಲೈನ್ ಬರ್ತಿದೆ, ಅದು ಎಲ್ಲಿಂದ ಬಂತಂತ ಗೊತ್ತಿಲ್ಲ. ಸೊ ಈ ಪೋರ್ಷನ್ ಏನಾಗುತ್ತೆ, ಮೇಲೆ ಭಾಗಕ್ಕೆ ಹೋಗುತ್ತೆ, ಸರಿಯಲ್ಲ. ಇಲ್ಲಿ ಲೈನ್ ಡ್ರಾ ಮಾಡಿದ್ರೆ ಈ ಕಡೆ ಇರೋದೆಲ್ಲ ಎಲ್ಲಿ ಹೋಗುತ್ತೆ, ಈ ಕಡೆ ಇರೋದೆಲ್ಲ ಈ ಪೋರ್ಷನ್ಗೆ ಹೋಗುತ್ತೆ, ಸರಿಯಲ್ಲ. ಮತ್ತೆ ಈ ಕಡೆ ಇರೋದು ಈ ಪೋರ್ಷನ್ಗೆ ಹೋಗುತ್ತೆ. ಸೊ ಇಲ್ಲಿ ಖಾಲಿನೇ ಇದೆ, ಇದು ಖಾಲಿ ಇದೆ, ಇದು ಕೂಡ ಖಾಲಿ ಇದೆ. ಸೊ ಇಲ್ಲಿ ಏನು ಬರ್ಬಾರ್ದು, ಬಟ್ ಇಲ್ಲಿ ಬರ್ತಿದೆ, ಈ ಪೋರ್ಷನ್ ಅಲ್ಲಿ ಏನೋ ಬರ್ತಿದೆ. ಸಿ ಕೂಡ ತಪ್ಪಾಗುತ್ತೆ, ಸರಿಯಲ್ಲ. ಮತ್ತೆ ಇದೇನೋ ಬೇರೆ ತರನೇ ಇದೆ, ಸೊ ಡಿ ಕೂಡ ತಪ್ಪಾಗುತ್ತೆ, ಅದು ಹಾಗಿರೋ ತರ ಕಾಣಿಸ್ತಿಲ್ಲ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಈಗ ನೋಡಿ, ನೀವ್ ಇದನ್ನ ಡಿವೈಡ್ ಮಾಡ್ಕೊಂಡ್ರೆ ಹೀಗೆ, ನಾವು ಹೀಗ್ ಮಡ್ಚಿದಾಗ, ಡಯಾಗನಲ್ ಆಗಿ ಮಡ್ಚಿದಾಗ ಇಲ್ಲಿರೋದೆಲ್ಲ ಎಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ, ಸರಿಯಲ್ಲ. ಇಲ್ಲಿರೋದೆಲ್ಲ ಇಲ್ಲಿ ಹೋಗುತ್ತೆ, ಇಲ್ಲಿ ಏನು ಬರಲ್ಲ, ಇಲ್ಲೂ ಏನು ಬರಲ್ಲ. ಸೊ ಇಲ್ಲಿ ಏನಾದ್ರೂ ಕೊಟ್ಟಿದ್ರೆ ಅದು ಆಪ್ಷನ್ ಆಟೋಮ್ಯಾಟಿಕ್ ಆಗಿ ರಾಂಗ್ ಆಗುತ್ತೆ, ಸರಿಯಲ್ಲ. ಸೊ ಇಲ್ಲಿರೋದು ಇಲ್ಲಿ ಹೋದ್ರೆ ಹೀಗ್ ಬರುತ್ತೆ, ಪೂರ್ತಿ ಆಗುತ್ತೆ. ಇದನ್ನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು, ತಲೆಯಲ್ಲೇ ಶೀಟ್ ನ ಮಡ್ಚಿ ನೋಡ್ಬೇಕು. ಹಾಗೆ ನೋಡಿ ಮಡ್ಚಿದ್ರೆ ಯಾವ ಕಡೆ ಮಡ್ಚಿ ಎಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ ನಮ್ಗೆ. ಅರ್ಥ ಆಯ್ತು ಅನ್ಕೊಂತೀನಿ ಎಲ್ಲರಿಗೂ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಈ ಲೈನ್ ಪ್ರಕಾರ ಮಡ್ಚ್ಬೇಕು. ಸೊ ಆ ಲೈನ್ ಪ್ರಕಾರ ಮಡ್ಚಿದ್ರೆ ಇಲ್ಲಿರೋದೇನಾಗುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿರೋದು ಇಲ್ಲಿ ಬರುತ್ತೆ. ಸೊ ಇಲ್ಲೇನು ಚೇಂಜಸ್ ಇರಲ್ಲ, ಇದು ಎಲ್ಲ. ಆಮೇಲೆ ಇಲ್ಲಿರೋ ಶೇಡೆಡ್ ಸರ್ಕಲ್ ಇಲ್ಲಿ ಬರ್ಬೇಕು, ಸರಿಯಲ್ಲ. ಆಮೇಲೆ ಇಲ್ಲಿ ಏನು ಇಲ್ಲ, ಸೊ ಇದು ಹಾಗೆ ಇರುತ್ತೆ, ಮತ್ತೇನು ಚೇಂಜಸ್ ಇಲ್ಲ. ಇಲ್ಲಿ ಈ ಕಡೆ ಏನು ಇರಬಾರ್ದು, ಈ ಕಡೆ ಹೀಗಿರ್ಬೇಕು. ಸೊ ಯಾವ ಆಪ್ಷನ್ ಅಲ್ಲಿ ತೋರಿಸ್ತಿದೆ, ಆಪ್ಷನ್ ಎ ಅಲ್ಲಿ ಶೇಡ್ ಆಗಿರ್ಬೇಕಿತ್ತು, ಶೇಡ್ ಆಗಿಲ್ಲ. ಆಪ್ಷನ್ ಬಿ ಅಲ್ಲಿ ಸರಿಯಾಗಿ ತೋರಿಸ್ತಿದೆ. ಆಪ್ಷನ್ ಸಿ ಅಲ್ಲಿ ಕೂಡ ಅದೇ ತೋರಿಸ್ತಿದೆ, ಬಟ್ ಏನ್ ಚೇಂಜ್ ಇದೆ, ಆಪ್ಷನ್ ಬಿ ಗೆ ಸಿ ಗೆ ಏನ್ ವ್ಯತ್ಯಾಸ ಇದೆ, ಏನು ವ್ಯತ್ಯಾಸ ಇಲ್ಲ ನೋಡಿ. ಆಪ್ಷನ್ ಡಿ ಕೂಡ ಏನು ವ್ಯತ್ಯಾಸ ಇಲ್ಲ, ಆಪ್ಷನ್ ಡಿ ಕೂಡ ಹಾಗೆ ಇದೆ. ಸೊ ಎಲ್ಲ ಆಪ್ಷನ್ಸ್ ಸೇಮ್ ಇದೆ ಇಲ್ಲಿ, ಕರೆಕ್ಟ್ ಅಲ್ಲ. ಇಲ್ಲಿ 1 2 3 4 5 ಲೈನ್ಸ್ ಇದೆ. ಇಲ್ಲಿ 1 2 3 4 5 1 2 3 4 5 1 2 3 4 5 1 2 3 4 5 ಇದೆ. ಇಲ್ಲಿ 1 2 3 4 5 6 ಲೈನ್ಸ್ ಇದೆ. 1 2 3 4 5 6 4 5 6 1 2 3 4 5 6 1 2 3 4 5 6. ಸೊ ಬಿ ಸಿ ಡಿ ಗೆ ಏನು ವ್ಯತ್ಯಾಸನೇ ಇಲ್ಲ, ಎಲ್ಲ ಸೇಮ್ ಇದೆ, ಸರಿಯಲ್ಲ. ಸೊ ಏನೋ ರಾಂಗ್ ಮಾಡಿದ್ದಾರೆ, ಪ್ರಿಂಟಿಂಗ್ ಮಿಸ್ಟೇಕ್. ಸೊ ಬಿ ಸಿ ಡಿ ಎಲ್ಲವನ್ನ ಉತ್ತರ ಅಂತ ಅನ್ಕೋಬಹುದು, ಬಟ್ ಎಲ್ಲಾದ್ರಲ್ಲೂ ಏನ್ ಮಾಡಿದ್ದಾರೆ, ಇಲ್ಲೊಂದ್ ಲೈನ್ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾರೆ. ಈ ಲೈನ್ ಎಲ್ಲಿಂದ ಬಂತು, ಈ ಲೈನ್ ಬರ್ಬಾರ್ದಿತ್ತು, ಸರಿಯಲ್ಲ. ಸೊ ಈ ಲೈನ್ ತೆಗ್ದ್ಬಿಟ್ರೆ ಎಲ್ಲಾ ಕಡೆ ಎಲ್ಲ ಆಪ್ಷನ್ ಸರಿ ಆಗುತ್ತೆ. ಇದು ತೆಗಿಬೇಕು, ಈ ಲೈನ್ ಇರಬಾರ್ದು. ಸೊ ಇಲ್ಲೆಲ್ಲೂ ಆ ಲೈನ್ ಇಲ್ಲ, ಇಲ್ಲೂ ಕೂಡ ಲೈನ್ ಇಲ್ಲ, ಮಡ್ಚಿದ್ರು ಲೈನ್ ಬರಲ್ಲ, ಸರಿಯಲ್ಲ. ಸೊ ಎಲ್ಲಾ ಕಡೆ ಲೈನ್ ಇರಬಾರ್ದು, ಎಲ್ಲ ಆಪ್ಷನ್ ಸೇಮ್ ಕೊಟ್ಟಿದೆ. ನೆಕ್ಸ್ಟ್ ನೋಡಿ, ಇದನ್ನ ಕೆಳಗಡೆಗೆ ಮಡ್ಚ್ಬೇಕು ಪೂರ್ತಿ. ಸೊ ಇಲ್ಲಿ ಪೂರ್ತಿ ಆಗಿರೋದ್ರಿಂದ ಇಲ್ಲೂ ಎಲ್ಲ ಪೂರ್ತಿ ಆಗ್ಬೇಕು, ಸರಿಯಲ್ಲ. ಇಲ್ಲಿ ಆಲ್ರೆಡಿ ಪೂರ್ತಿ ಇರೋದ್ರಿಂದ ಇಲ್ಲಿ ಪೂರ್ತಿ ಹಾಗೆ ಇರ್ಬೇಕು. ಸೊ ಏನಾಗುತ್ತೆ, ಪೂರ್ತಿ ಲೈನ್ ಫಿನಿಶ್ ಆಗುತ್ತೆ ಎಲ್ಲ ಕಡೆ. ಇಲ್ಲಿ ಖಾಲಿ ಇದೆ, ತಪ್ಪು. ಇಲ್ಲಿ ಖಾಲಿ ಇದೆ, ತಪ್ಪು. ಇಲ್ಲಿ ಖಾಲಿ ಇದೆ, ಅದಕ್ಕೆ ತಪ್ಪು. ಸೊ ಮೇಲಿಂದ ಕೆಳಕ್ಕೆ ಮಡ್ಚಿದ್ರೆ ಎಲ್ಲ ಫಿಲ್ ಆಗುತ್ತೆ, ಮೇಲೆ ಇರೋ ಲೈನ್ಸ್ ಬಂದು ಇಲ್ಲಿ ಫಿಲ್ ಮಾಡುತ್ತೆ, ಸರಿಯಲ್ಲ. ಸೊ ಆಪ್ಷನ್ ಬಿ ಬಂದು ಸರಿಯಾದ ಉತ್ತರ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ತುಂಬಾ ಈಸಿ ಕ್ವೆಶನ್ಸ್ ಇದು. ಇಮ್ಯಾಜಿನ್ ಮಾಡ್ಕೊಂಡು ಹಾಗೆ ಫೋಲ್ಡ್ ಮಾಡಿ ನೋಡಿದ್ರೆ ನಮ್ಗೆ ಆನ್ಸರ್ ತಲೆಯಲ್ಲೇ ಕಾಣಿಸುತ್ತೆ, ಸರಿಯಲ್ಲ. ಸೊ ಡಿಫಿಕಲ್ಟ್ ಅನ್ಕೋಬೇಡಿ, ಕ್ವೆಶನ್ ನೋಡಿದ ತಕ್ಷಣ ಸ್ವಲ್ಪ ಒಂದ್ 10 ಸೆಕೆಂಡ್ ಯೋಚನೆ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಏನಾದ್ರೂ ಡೌಟ್ಸ್, ಕ್ವೆಶನ್ಸ್ ಏನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬೇರೆ ಏನಾದ್ರೂ ಇದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು, ನಮಸ್ಕಾರ.